ಎಲ್ಲಿ ನೀವೆಲ್ಲರೂ ಕೂಡ ಕೇಸ್ ಇದ್ದಿದ್ದು ಮಾಕ್ ರೌಂಡ್ ಆಪ್ಷನ್ ಇಂಟರ್ವ್ಯೂನ ಕಂಪ್ಲೀಟ್ ಮಾಡಿದೀರಾ. 6ನೇ ತಾರೀಕು ಏನಾಗುತ್ತೆ ಅಂದ್ರೆ ಮಾಕ್ ರೌಂಡ್ ಆಪ್ಷನ್ ಇಂಟರ್ವ್ಯೂ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಆ ಒಂದು ರಿಸಲ್ಟ್ ನೋಡಾದ್ಮೇಲೆ ನೀವು ಇಷ್ಟೊಂದು ಜನ ಶಾಕ್ ಆಗ್ತೀರಾ. ಯಾಕೆಂದ್ರೆ ಮಾಕ್ ರೌಂಡ್ ಆಪ್ಷನ್ ಇಂಟರ್ವ್ಯೂ ನೀವು ಯಾರು ಮಾಡಿದಿರಾ ನಿಮ್ಮಲ್ಲಿ ಇಷ್ಟೊಂದು ಜನರಿಗೆ ಸೀಟ್ ಅನ್ನೋದು ಅಲಾಟ್ಮೆಂಟ್ ಆಗಲ್ಲ. KCTಲಿ ಯಾವುದೇ ಕೋರ್ಸ್ ಅಲ್ಲೂ ಕೂಡ ಏನಕ್ಕೆ ಅಲಾಟ್ಮೆಂಟ್ ಆಗಲ್ಲ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಮತ್ತೆ ನಿಮ್ಗೆ ಏನಾದ್ರು ನೀವು ಅನ್ಕೊಂಡಿರೋಂಥ ಕಾಲೇಜು ಇವಾಗ ಮಾಕ್ ರೌಂಡ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಫಸ್ಟ್ ರೌಂಡ್ ಆಪ್ಷನ್ ಇಂಟರ್ವ್ಯೂ ಏನೇನು ಚೇಂಜಸ್ ಗಳನ್ನ ಮಾಡಬೇಕು ಅದ್ರ ಬಗ್ಗೆನೂ ಕೂಡ ನೋಡೋಣ. ಮತ್ತೆ ಕೆಲವರಿಗೆ ಡೌಟ್ ಇದೆ, ನಾನು ಮಾಕ್ ರೌಂಡ್ ಆಪ್ಷನ್ ಇಂಟರ್ವ್ಯೂ ನಾನು ಅಟೆಂಡ್ ಮಾಡಿಲ್ಲ, ಫಸ್ಟ್ ರೌಂಡ್ ಆಪ್ಷನ್ ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರ ಡೈರೆಕ್ಟ್ ಆಗಿ ಅಂತಾನು ಕೂಡ ಕೇಳ್ತಾ ಇರಾ. ಇವಾಗ ನೀವೇನೇನು ಡೌಟ್ಸ್ ಗಳನ್ನ ಕೇಳಿದೀರಾ ಮತ್ತೆ ಯಾರ್ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಲ್ಲ, ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು ಫಸ್ಟ್ ರೌಂಡ್ ಅಲ್ಲಿ ಎಲ್ಲಾದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನಾದ್ರು CET ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ತಾ ಇರಾ ಅಂದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. CET, JEE, NEET, COMEDಗೆ ಎಲ್ಲ ಎಕ್ಸಾಮ್ ಕೂಡ ಮುಗ್ದಿದೆ. ಆದ್ರೆ ಸ್ಟೂಡೆಂಟ್ಸ್ ಗಳು ರ್ಯಾಂಕಿಂಗ್ ನ ನೋಡ್ಬಿಟ್ಟು ಸ್ಟ್ರೆಸ್ ನ ಮಾಡ್ಕೋತಾ ಇದ್ದಾರೆ. ಆದ್ರೆ ಈ ಒಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ನೀವೆಲ್ಲರೂ ಕೂಡ ಮಿಸ್ ಮಾಡ್ಕೋತಾ ಇರಾ. ಈ ಒಂದು ಸಿಂಗಲ್ ಫಾರ್ಮ್ ಇಂದ ನೀವು ಒಂದು ಅಡ್ಮಿಷನ್ ಆಪರ್ಚುನಿಟಿನ NIT 4 ಕ್ಯಾಂಪಸ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಬಹುದು. ಇದ್ರ ಜೊತೆಗೆ ನೀವು IIT ಕಾನ್ಪುರ್ ಕಡೆಯಿಂದ ಮೈಕ್ರೋ ಸ್ಪೆಷಲೈಸೇಷನ್ ಸರ್ಟಿಫಿಕೇಟ್ ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್ ಇಂದ ಪಡಿಬಹುದು. ಮತ್ತೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ. NIT ಸ್ಟೂಡೆಂಟ್ಸ್ ಗಳು ಎಲಿಜಿಬಲ್ ಆಗಿರ್ತಾರೆ. ಸ್ಟಾರ್ಟ್ಅಪ್ ಮತ್ತೆ MNC ಕಂಪನಿಯಿಂದ ಏನ್ ರಿಯಲ್ ವರ್ಲ್ಡ್ AI ಪ್ರಾಜೆಕ್ಟ್ಸ್ ಗಳು ಬರುತ್ತೆ ಅದ್ರ ಮೇಲೆ ಕೆಲಸ ಮಾಡಕ್ಕೆ ಪ್ರತಿಯೊಂದು ಪ್ರಾಜೆಕ್ಟ್ ಕೂಡ ಸ್ಟೈಪೆಂಡ್ ಮಂತ್ಲಿ 30,000 ಸಿಗುತ್ತೆ. ಮತ್ತೆ ಇಲ್ಲಿ ಸ್ಟೂಡೆಂಟ್ಸ್ ಗಳಿಗೆ ರಿಯಲ್ ವರ್ಲ್ಡ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅವ್ರು ಓದ್ತಾ ಇರ್ಬೇಕಾದ್ರೆ. ಮತ್ತೆ NIT 100 ಕೋಟಿಗೂ ಹೆಚ್ಚು AI ಟೋಕನ್ಸ್ ಗಳನ್ನ ಸ್ಟೂಡೆಂಟ್ಸ್ ಗಳಿಗೆ ಕೊಡ್ತಾ ಇದ್ದಾರೆ ಅಡ್ವಾನ್ಸ್ AI ಪ್ರಾಜೆಕ್ಟ್ಸ್ ಗಳನ್ನ ಬಿಲ್ಡ್ ಮಾಡಕ್ಕೆ. ಇಲ್ಲಿ ಕಾಂಪಿಟ್ ಲಿಮಿಟ್ಸ್ ಮತ್ತೆ ಯೂಸೇಜ್ ರಿಸ್ಟ್ರಿಕ್ಷನ್ ಏನು ಕೂಡ ಇರೋದಿಲ್ಲ. ನೀವು ಬರೀ CET ಕೌನ್ಸಿಲಿಂಗ್ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬಿಡಿ. ಎಲ್ಲಾ ಆಪರ್ಚುನಿಟಿ ಕೂಡ ಎಕ್ಸ್ಪ್ಲೋರ್ ಮಾಡಿ ಅದರಿಂದ ನೀವು ರಿಯಲ್ ವರ್ಲ್ಡ್ ಸ್ಕಿಲ್ಸ್ ನ ಕಲಿಬಹುದು, ನಿಮ್ಮ ಫ್ಯೂಚರ್ ನ ಸೆಕ್ಯೂರ್ ಮಾಡ್ಕೋಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಹಾಗೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಒಂದ್ಸಲಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ನಿಮ್ಮ ಫ್ಯೂಚರ್ ಬದಲಾಗಬಹುದು. ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಓಕೆನಾ? ಇಲ್ಲಿ ಏನಂದ್ರೆ ಇಲ್ಲಿ CET ಮಾಕ್ ರೌಂಡ್ ಆಪ್ಷನ್ ಟ್ರೈನ್ ಇದೆಯಲ್ಲ ಅದು ಎಕ್ಸ್ಟೆಂಡ್ ಆಗಿಲ್ಲ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಅದು ಕ್ಲೋಸ್ ಆಗಿದೆ. ಅದು ಮತ್ತೆ ಎಕ್ಸ್ಟೆಂಡ್ ಕೂಡ ಆಗಲ್ಲ. ಇದನ್ನ ಕೀ ಅವರು ಕನ್ಫರ್ಮ್ ಮಾಡಿದ್ರೆ. ಇವಾಗ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಏನಾದ್ರು ಆಪ್ಷನ್ ಎಂಟ್ರಿಲಿ ಚೇಂಜಸ್ ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಇವಾಗ ಒಂದು ಪೆನ್ ಅಂಡ್ ಪೇಪರ್ ತಗೊಂಡು ಕಾಲೇಜಸ್ ನ ಹೊಸದಾಗಿ ರೆಡಿ ಮಾಡ್ಕೊಂಡು ನೀವೇನೇನ್ ಚೇಂಜಸ್ ಮಾಡಬೇಕು ಅನ್ನೋದನ್ನ ಮಾರ್ಕ್ ಡೌನ್ ಮಾಡ್ಕೋಬೇಕಾಗತ್ತೆ. ಮತ್ತೆ ನೀವು 10 ಗಂಟೆ ಒಳಗಡೆ ಏನು ಲಾಸ್ಟ್ ಆಗಿ ಏನೊಂದು PDF ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ ಅಥವಾ ಏನೊಂದು ಎಡಿಟ್ ಮಾಡಿರ್ತೀರಾ ಆಪ್ಷನ್ ಎಂಟ್ರಿಲಿ ಅದನ್ನ ಕನ್ಸಿಡರ್ ಮಾಡ್ಕೊಂಡು ನಿಮ್ಗೆ ಏನ್ ಮಾಡ್ತೀರಾ ಅಂದ್ರೆ ಮಾಕ್ ರೌಂಡ್ ರಿಸಲ್ಟ್ ನ 6ನೇ ತಾರೀಕು ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಮತ್ತೆ ಇಲ್ಲಿ ನೀವು ಎಲ್ಲರೂ ಕೂಡ ಕೇಳ್ಬೋದು, ಇಲ್ಲಿ ಫಾರ್ಮಸಿ ಕಾಲೇಜಸ್ ಆಪ್ಷನ್ ಎಂಟ್ರಿಲಿ ತೋರಿಸ್ತಾ ಇರಲಿಲ್ಲ, ಆದ್ರೆ ಲಿಂಕ್ ನ ಕ್ಲೋಸ್ ಮಾಡ್ಬಿಟ್ಟಿದ್ರಲ್ಲ ಏನ್ ಮಾಡೋದು ಅಂತ. ಇವಾಗ ಅದ್ರ ಬಗ್ಗೆ ನೀವೇನು ಕೂಡ ತಲೆ ಕೆಡಿಸ್ಕೋಬೇಡಿ. ಆ ಒಂದು ಫಾರ್ಮಸಿ ಕಾಲೇಜಸ್ ನ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಆಡ್ ಮಾಡಕ್ಕೆ ಪರ್ಮಿಷನ್ ಕೊಡಬಹುದು. ಆದ್ರೆ ಫಾರ್ಮಸಿ ಕೋರ್ಸಸ್ಗೆ ಮತ್ತೆ ಸಪರೇಟ್ ಆಗಿ ಮಾಕ್ ರೌಂಡ್ ಆಪ್ಷನ್ ಎಂಟ್ರಿ ಕನ್ಸಿಡರ್ ಮಾಡಲ್ಲ. ಡೈರೆಕ್ಟ್ ಆಗಿ ನೀವು ಫಾರ್ಮಸಿದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿನ ನೀವು ಅಟೆಂಡ್ ಮಾಡ್ತೀರಾ, ಓಕೆನಾ? ಈ ರೀತಿ ಒಂದು ಚೇಂಜಸ್ ಆಗುತ್ತೆ. ಇಲ್ಲಿ ಮಾಕ್ ರೌಂಡ್ ಆಪ್ಷನ್ ಎಂಟ್ರಿಲಿ ನಿಮ್ಗೆ ಅನ್ಕೊಂಡಿರುವಂತ ಕಾಲೇಜ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಫಸ್ಟ್ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ನಿಮ್ಗೆ ಯಾರ್ಯಾರಿಗೆ ಮಾಕ್ ರೌಂಡ್ ಅಲ್ಲಿ ಸೀಟ್ ಸಿಗಲ್ಲ ಅನ್ನೋದನ್ನ ನಿಮ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ, ಓಕೆನಾ? ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ 6ನೇ ತಾರೀಕು ಮಾಕ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ನೀವು ಅನ್ಕೊಂಡಿರೋದೇ ಒಂದು ಕಾಲೇಜು, ನಿಮ್ಗೆ ಸಿಕ್ಕಿರೋದೇ ಇನ್ನೊಂದು ಕಾಲೇಜು ಅಂದಾಗ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ಮಾಕ್ ರೌಂಡ್ ನಿಮ್ಗೆ ಒಂದು ಕಟ್ ಆಫ್ ನ ಬಿಡ್ತಾರೆ. ಆ ಒಂದು ಕಟ್ ಆಫ್ ನೋಡ್ಕೊಂಡು ನಿಮ್ಮ ಕ್ಯಾಟಗರಿಗೆ ಎಷ್ಟೊಂದು ಕಟ್ ಆಫ್ ನಿಂತಿದೆ ನೀವು ನೋಡ್ತಿರೋಂತ ಕಾಲೇಜು ಮತ್ತೆ ಕೋರ್ಸ್ ನೀವು ಚೆಕ್ ಮಾಡ್ಕೋಬೇಕು. ಅದ್ರ ಪ್ರಕಾರ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿಲಿ ಕಾಲೇಜಸ್ ನ ಚೇಂಜಸ್ ನ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕಿಂಗ್ ಏನಾದ್ರು 50,000 ಇತ್ತು ಅಂದ್ರೆ ಅಲ್ಲಿ ಕಟ್ ಆಫ್ ಬಂದ್ಬಿಟ್ಟು 40,000 ಇರುವಂತ ಕಾಲೇಜಸ್ ಗಳನ್ನ ಫಸ್ಟ್ ಹಾಕ್ಬೇಕು. ಅದಾದ್ಮೇಲೆ ನಿಮ್ಮ ರ್ಯಾಂಕಿಂಗ್ ಗಿಂತ ಜಾಸ್ತಿ ಕಟ್ ಆಫ್ ಇರುವಂತ ಕಾಲೇಜಸ್ ನ ಹಾಕ್ಬೇಕು. ಅಂದ್ರೆ 80,000 ಅಥವಾ 70,000 90,000 ಕೂಡ ನೀವು ಹಾಕೊಂಡು ಹೋಗ್ಬೇಕಾಗುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ರೌಂಡ್ ಡೌನ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ಕಾಲೇಜಸ್ ಸಿಗುವಂತ ಚಾನ್ಸಸ್ ಇರುತ್ತೆ. ಇವಾಗ ಮಾಕ್ ರೌಂಡ್ ಆಪ್ಷನ್ ಎಂಟ್ರಿ ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಯಾರ್ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಲ್ಲ ಅಂದ್ರೆ ಇವಾಗ ಅವ್ರದ್ದು ರ್ಯಾಂಕಿಂಗ್ ತುಂಬಾ ಕಮ್ಮಿ ಇರುತ್ತೆ. ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಟಾಪ್ 10 ಟಾಪ್ 20 ಆ ರೀತಿ ಕಮ್ಮಿ ಕಾಲೇಜಸ್ ಗಳನ್ನ ಆಪ್ಷನ್ ಎಂಟ್ರಿಗೆ ಎಂಟರ್ನ ಮಾಡಿರ್ತಾರೆ. ಅಂತವ್ರಿಗೆಲ್ಲ ಏನಾಗುತ್ತೆ ಅಂದ್ರೆ ಒಂದು 5 to 10% ಪೀಪಲ್ಸ್ ಗಳಿಗೆ ಯಾವುದೇ ತರದ ಒಂದು ಸೀಟ್ ಅನ್ನೋದು ಅಲಾಟ್ಮೆಂಟ್ ಆಗಲ್ಲ. ಅವಾಗ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ನೀವು ಕೂಡ PDF ಬರುತ್ತೆ ಮಾಕ್ ರೌಂಡ್ ಕಟ್ ಆಫ್ PDF, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ನಿಮ್ಮ ಒಂದು ರ್ಯಾಂಕಿಂಗ್ಗೆ ಯಾವ ಕಾಲೇಜಸ್ಗಳು ಬೇರೆಯವ್ರಿಗೆ ಅಲಾಟ್ಮೆಂಟ್ ಆಗಿದೆ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು, ವೆರಿಫೈ ಮಾಡ್ಕೋಬೇಕು. ಅದ್ರ ಪ್ರಕಾರನೇ ನೀವು ಒಂದು ಕಾಲೇಜಸ್ಗಳನ್ನ ಆಪ್ಷನ್ ಎಂಟ್ರಿಲಿ ಹಾಕ್ಬೇಕಾಗತ್ತೆ.
ನಿಮ್ಗೆ ಬೇಕು ಅಂದ್ರೆ ನಿಮ್ಗೆ ಬೇಕಾಗಿರುವಂತ ಕಾಲೇಜ್ಗಳನ್ನ ಫಸ್ಟ್ ಲಿಸ್ಟ್ ಮಾಡಿ, ಅದಾದ್ಮೇಲೆ ಕಟ್ ಆಫ್ ನೋಡ್ಕೊಂಡು ನಿಮಗೆ ಸಿಗುವಂತ ಕಾಲೇಜಸ್ಗಳನ್ನ ನೆಕ್ಸ್ಟ್ ಹಾಕೋ ಬನ್ನಿ. ಅವಾಗ ಮತ್ತೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ಸೀಟ್ ಸಿಗಲ್ಲ, ಥರ್ಡ್ ರೌಂಡ್ ಅಲ್ಲೂ ಕೂಡ ಸೀಟ್ ಸಿಗಲ್ಲ, ನೀವು ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದ್ರೆ. ಓಕೆನಾ? ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರ್ಯಾರಿಗೆ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ NIET ಟೆಸ್ಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಪ್ರತಿಯೊಬ್ರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.